ಭೂದೇವಿನ ನೀವು ಸಂರಕ್ಷಣೆ ಮಾಡಿಲ್ಲ ಅಂದರೆ, ಮಾಡಿಲ್ಲ ಭೂದೇವಿನ ಸಂರಕ್ಷಣೆ ಅಂದರೆ ನಿಮ್ಮ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ 2 ನಿಮಿಷ ಆಲೋಚನೆ ಮಾಡಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ವರ್ಷ ಎಲ್ಲ ಪೂರ್ತಿ ನಾವು ಗಮನಿಸ್ಕೊಂಡು ಬಂದರೆ ಅಮೇರಿಕ, ಇಸ್ರೇಲು, ರಷ್ಯಾ ಈ ಎಲ್ಲ ಬೆಳೆದಂಥ ರಾಷ್ಟ್ರಗಳು ತಮ್ಮ ಹತ್ರ ವೆಪನ್ಸ್ ಇದ್ದಾವೆ, ನ್ಯೂಕ್ಲಿಯರ್ ಇದ್ದಾವೆ ಅಂದ್ಕೊಂಡು ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಎಷ್ಟು ರೀತಿಯಲ್ಲಿ ಭೂಮಿ ತಾಯಿನ ನಾವು ಗೋಳಾಡಿಸ್ಕೊಳ್ತಾ ಇದ್ದೀವಿ. ಅಲ್ಲಿ ಒಂಥರ ಆದರೆ ನಮ್ಮ ರಾಜ್ಯಗಳಲ್ಲಿ ಅಥವಾ ಒಂದು ವಿಲೇಜ್ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮಗೆ GDP ಆಗಬೇಕು, ಅಭಿವೃದ್ಧಿ ಆಗಬೇಕು, ನಮಗೆ ರೋಡ್ ಬೇಕು, ನಮಗೆ ಏರ್ಪೋರ್ಟ್ಗಳು ಬೇಕು, ಪ್ರತಿ ಜಿಲ್ಲೆನೂ ಒಂದು ಏರ್ಪೋರ್ಟ್ ಬೇಕು. ಆಯ್ತಪ್ಪ, ಪ್ರತಿ ಜಿಲ್ಲೆಯಲ್ಲಿ ಏರ್ಪೋರ್ಟಲ್ಲಿ ಓಡಾಡೋರು ಎಷ್ಟು ಜನ, ಆ ಏರ್ಪೋರ್ಟ್ಗೆ ಎಷ್ಟು ಭೂಮಿನ ನಾವು ಅದನ್ನು ಕಾಂಕ್ರಿಟೈಸ್ ಮಾಡ್ತೀವಿ, ಫಾಸ್ಟೆಸ್ಟು ಟ್ರೈನ್ ಬೇಕು, ಫಾಸ್ಟೆಸ್ಟು ರೋಡುಗಳು ಬೇಕು, ಆ ರೋಡು ಎಷ್ಟು ಅಗಲ ಬೇಕು, ನ್ಯಾಷನಲ್ ಹೈವೇಸ್ ಬೇಕು. ಅಂದರೆ ಇರೋದಿಷ್ಟೇ ಭೂಮಿ, ನಮಗೆ ಭೂಮಿ ಬೆಳೀತದ, ಭೂಮಿ ಎಕ್ಸ್ಪ್ಯಾಂಡ್ ಆಗುತ್ತಾ? ಇಲ್ಲ. ಆ ಭೂಮಿ ಮೇಲೆ ಏನು ಇರುತ್ತೆ ಅನ್ನೋದು ಗೊತ್ತಿದೆಯಲ್ಲ. ಇವತ್ತು ನೀವು ಒಂದು ಹಾಸ್ಪಾಲ್ಟ್ ಮಾಡಿಬಿಟ್ಟು ಅಥವಾ ಸಿಮೆಂಟ್ ವೈಟ್ ಟಾಪಿಂಗ್ ಮಾಡಿಬಿಟ್ಟು ಬೆಂಗಳೂರು ತುಂಬಾ ನಮಗೆ ನೀರು ಹಿಂಗಬೇಕು, ಅಂತರ್ಜಲ ವೃದ್ಧಿ ಆಗಬೇಕು ಅಂದರೆ ಎಲ್ಲಿಂದ ಹೋಗುತ್ತೆ?